ಶುಭೋದಯ ಎಲ್ಲರಿಗೂ. ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತು ತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ. ಬನ್ನಿ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಮದುಗಳೇ, ಈ ದಿನ ತಾರೀಕು 11/8/2025 ಸೋಮವಾರ, ದಕ್ಷಿಣಾಯನ ವರ್ಷ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಬಿದಿಗೆ ದಿನ. ಈ ದಿನ ಶತಬೀಜ ನಕ್ಷತ್ರ ಇದೆ. ಶುಭ ಕಾಲ ಬಂದು 6 ಗಂಟೆಯಿಂದ 7:30ರವರೆಗೂ, ಮಧ್ಯಾಹ್ನ 3 ಗಂಟೆಯಿಂದ 4:30ರವರೆಗೂ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಬನ್ನಿ, ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೆ ಭವರೋಗಿಣಂ ನಿಧೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ತಾಯಿ ಜಗನ್ಮಾತೆ ಅತಿಥಿ ದೇವಿಯನ್ನು ಮನಸ್ಸಿನಲ್ಲಿ ಹೃದಯ ಸಿಂಹಾಸನದಲ್ಲಿ ಇಟ್ಟುಕೊಂಡು ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯಾಗಿರ್ತಕ್ಕಂಥವ್ರಿಗೆ ಒಳ್ಳೆಯ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಮತ್ತು ಎಲ್ಲೋ ಒಂದು ಜಾಗದಲ್ಲಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು, ಯೋಚನೆ ಮಾಡ್ತಕ್ಕಂಥದ್ದು, ನಾನು ಈ ರೀತಿ ಮಾಡಬಾರ್ದಾಯಿತು ಅಂತ ಮತ್ತೆ ನೀವು ಯೋಚನೆ ಮಾಡಿ ಸರಿ ದಾರಿಗೆ ಬರ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ಈ ದಿನ. ವೃಷಭರಾಶಿಯವರಿಗೆ ವಿಸ್ಮಯ ಆಗ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಘಟನೆ ನಡೀತಕ್ಕಂಥದ್ದು. ಮಿಥುನ ರಾಶಿಯವ್ರಿಗಂತೂ ಏಳಿಗೆ ಅಂತಲೇ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರ. ಕಟಕ ರಾಶಿಯವರಿಗೆ ನೀವು ಅಂದ್ಕೊಂಡಿರ್ತ ಕೆಲಸಗಳನ್ನು ಇವತ್ತು ಸರಿಯಾಗಿ ಮಾಡಿಬಿಡಿ. ಖಂಡಿತವಾಗಿ ನಿಮಗೆ ಒಳ್ಳೆ ಇಂಟ್ರೆಸ್ಟಿಂದ ಮಾಡಿ, ಎಲ್ಲ ಕೆಲಸನೂ ಸುಗಮವಾಗಿ ನಡೆಯುತ್ತೆ. ಸಿಂಹರಾಶಿಯವರಿಗೆ ಶ್ರಮ ವಹಿಸಿ ಕೆಲಸ ಮಾಡಿದ್ರೇ ಈ ದಿನ ನಿಮಗೆ, ಇಲ್ಲಾಂದರೆ ಖಂಡಿತವಾಗಿ ನಿಮಗೆ ಫಲ ಸಿಗಲ್ಲ. ಕನ್ಯಾ ರಾಶಿಯವ್ರಿಗಂತೂ ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ನೀವು ಎಕ್ಸ್ಟ್ರಾ ಕೇರ್ ತೊಗೊಬೇಕಾಗ್ತದೆ. ತುಲಾರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ಒಂದು ಯಾವುದೇ ಒಂದು ಕೆಲಸ ಮಾಡಿದ್ರೂ ಈ ದಿನ ತುಂಬ ಅಚೀವ್ಮೆಂಟ್ ಮಾಡ್ತೀರ ನೀವು. ವೃಶ್ಚಿಕ ರಾಶಿಯವ್ರಿಗಂತೂ ಈ ದಿನ ಸಮೃದ್ಧಿ, ಸಂತೋಷ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಧನುಷ್ ರಾಶಿಯವ್ರಿಗಂತೂ ಕೀರ್ತಿ, ಯಶಸ್ಸು, ಲಾಭ ತಿರ್ತಕ್ಕಂಥದ್ದು, ನೀವು ಏನು ಅಂದ್ಕೊಂಡಿರ್ತಾರೋ ಅದು ನಡೀತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು ಈ ದಿನ. ಮಕರ ರಾಶಿಯವರಿಗೆ ಸಂತೃಪ್ತಿ ತರ್ತಕ್ಕಂಥದ್ದು, ಆನಂದದಾಯವಾಗಿರ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಈ ದಿನ ಖಂಡಿತವಾಗಿ ನೀವು ಪ್ರಯತ್ನ ಪಡಿ, ಖಂಡಿತ ನೀವು ಚೆನ್ನಾಗಿರ್ತೀರ. ಮೀನರಾಶಿಯವ್ರಿಗಂತೂ ಇವತ್ತು ಉತ್ಸಾಹದಿಂದ ಇರ್ತೀರಿ, ಸಂತೋಷದಿಂದ ಕಾಲ ಕಳೀತೀರಿ. ಹೀಗೆ 12 ರಾಶಿಗಳಿಗೆ ಫಲವನ್ನು ಉಂಟು. ನನ್ನ ತಾಯಿ ಜಗನ್ಮಾತೆ ಸ್ವರೂಪಣೆಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಶುಭವಾಗಲಿ. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ನಿಮ್ಗೇನಾದ್ರು ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.